ಕಳೆದ ವರ್ಷ 2025 ಇಸ್ವಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 12,097 ನಾಯಿ ಕಡಿತಗಳಾಗಿದ್ದಾವೆ. ಇಷ್ಟು ಜನಕ್ಕೂ ನಾವು ಚಿಕಿತ್ಸೆನ ಕೊಟ್ಟಿದ್ದೀವಿ. ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಯಿ ಕಡಿತಕ್ಕೆ ಅವಶ್ಯಕವಿರುವ ಎಲ್ಲ ಔಷಧಿಗಳು ಲಭ್ಯತೆ ಇದೆ. ARV ಆಂಟಿ ರೇಬಿಸ್ ವ್ಯಾಕ್ಸಿನ್ ಇದೆ, ಜೊತೆಗೆ ರಿಗ್ ಅಂತ ಹೇಳ್ತೀವಿ, ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಅಂತ, ಇದೆರಡನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಲಭ್ಯತೆ ಇದೆ. ಸೊ ನಾವು ಬಂದಂಥ ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನೂ ಸುಮಾರು 3,000 to 4,000 ನಾಯಿ ಕಡಿತಗಳು ಹೆಚ್ಚು ಆಗಿರೋದು ಕಂಡು ಬರ್ತಾ ಇದೆ. ಮತ್ತು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಹಾವು ಕಡಿತಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ನಮ್ಮಲ್ಲಿ ಸುಮಾರು 300 ಜನರಿಗೆ ಹಾವು ಕಡಿತ ಆಗಿದೆ. ಇದರಲ್ಲಿ ಯಾವುದು ಮರಣ ಹೊಂದಿರೋದು ಯಾವುದು ನಮಗೆ ವರದಿ ಆಗಿರೋದಿಲ್ಲ. ಈ ವರ್ಷದಲ್ಲಿ ಸುಮಾರು 30 ಜನಕ್ಕೆ ಹಾವು ಕಡಿತ ಎಲ್ಲರೂ ಆಗಿದೆ. ಇದರಲ್ಲಿ ಯಾವುದು ಕೂಡ ಡೆತ್ ಆಗಿರೋದಿಲ್ಲ. ಸೊ ಹಾವು ಕಡಿತಕ್ಕೆ ಸಂಬಂಧಪಟ್ಟಂತೆ ನಾವು ಆಂಟಿ ಸ್ನೇಕ್ ವೆನಮ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದು ನಮ್ಮಲ್ಲಿ ಸಾಕಷ್ಟು ಲಭ್ಯತೆ ಇದೆ. ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸಹ ಅದರ ಲಭ್ಯತೆ ಇರಬೇಕು ಅಂತ ಆದೇಶ ಕೊಟ್ಟಿದೆ. ಅದರಂತೆ ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಕನಿಷ್ಠ 10 ವಯಲ್ಗಳ ಆಂಟಿ ಸ್ನೇಕ್ ವೆನಮ್ನ ದಾಸ್ತಾನು ಶೇಖರಿಸಿರ್ತಾರೆ. ಅದನ್ನ ಅವಶ್ಯಕತೆ ಇದ್ದಾಗ ಬಳಸಲಿಕ್ಕೆ ಎಲ್ಲ ಅವಕಾಶ ಇದೆ. ಮಕ್ಕಳಿಗೆ ಅಂತ ಸಪ್ರೇಟ್ ಸಿಗಲ್ಲ. ಕೋಲಾರ ತಾಲೂಕಲ್ಲಿ ಒಟ್ಟು 3,495 ಜನಕ್ಕೆ ಕಳೆದ ವರ್ಷ ನಾಯಿ ಕಡಿತ ಆಗಿದೆ. ಈ ವರ್ಷ 949 ಜನಕ್ಕೆ ನಾಯಿ ಕಡಿತ.